ರಾಜೇಂದ್ರ ಶೆಟ್ಟಿ ಅಂತ. ಈಗ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ನಮ್ಮ ನೇರ ಪಯಣ ಅಂಕೋಲ ಭಾಗತ್ತ ಸಾಗ್ತಾ ಇದೆ. ಅಂಕೋಲ ಭಾಗದಲ್ಲಿ ನಾವು ಒಬ್ಬ ವಿಶೇಷವಾದ ಅತಿಥಿಯನ್ನು ನಾವು ನಮ್ಮ ಯೂಟ್ಯೂಬ್ ವಾಹಿನಿಗೆ ಪರಿಚಯ ಮಾಡಿಕೊಡ್ತಿದ್ವಿ. ಮಂಜೇಶ್ವರ್ ನಾಯ್ಕ್ ಅವರಲ್ಲ, ಮಂಜೇಶ್ವರ್ ನಾಯ್ಕ್ ಅವರನ್ನ ನಮ್ಮ ಯೂಟ್ಯೂಬ್ ವಾಹಿನಿಗೆ ಪರಿಚಯ ಮಾಡಿಕೊಡ್ತಿದ್ವಿ. ಯಾಕಂತ ಕೇಳಿದ್ರೆ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಹಾಗೆ ಸಕ್ರಿಯವಾಗಿ ಕಾರವಾರ ಅಂಕೋಲ ಕ್ಷೇತ್ರಕ್ಕೆ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸಿದೆ. ನಮಸ್ಕಾರ ಸರ್, ನಮ್ಮ ಯೂಟ್ಯೂಬ್ ವಾಹಿನಿಗೆ. ಈಗಾಗಲೇ ನಿಮ್ಮ ಪಕ್ಷ ಏನು ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಏನಿದೆ, ಅದು ನಿಮ್ಮ ಪಂಚಭಾಗ್ಯಗಳೇನು ನಡೀತಾ ಇದ್ದಾವಲ್ಲ, ಭಾಗ್ಯಗಳ ಯೋಜನೆ, ಅದು ಯಾವ ರೀತಿಗಳು ನಡೀತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ? ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಚುನಾವಣೆ ಟೈಮ್ಗೆ ಪಂಚ ಗ್ಯಾರಂಟಿಗಳಂತಂದರೆ ಪಂಚ ಗ್ಯಾರಂಟಿ ತಂದಾಗ ಎಲ್ಲ ಬಿ ಜೆ ಪಿಯವರು ಮಾತಾಡಿದರು, ಇದು ಈ ಯೋಜನೆ ತಂದು ಯೋಜನೆ ಸಕ್ಸಸ್ ಮಾಡಲಿಕ್ಕೆ ಆಗಲಿಲ್ಲ, ಇದು ಕೇವಲ ಮತ ತಗೊಳ್ಳಿಕ್ಕೆ ಮಾತ್ರ ಅಂತ ಹೇಳ್ತಾ ಇದ್ರು. ಆದರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಹಾಗೆ DCM ಆದಂಥ DK ಶಿವಕುಮಾರ್ ಅವರ ಸರ್ಕಾರವು ನುಡಿದಂತೆ ನಡೆದಿದ್ದಾರೆ. ಈ ಪಂಚ ಗ್ಯಾರಂಟಿಗಳನ್ನು ತಂದು ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಗಳಾಗಿರ್ಬೋದು, ಹಾಗೆ ಗೃಹ ಜ್ಯೋತಿ ಯೋಜನೆಗಳಾಗಿರ್ಬೋದು, ಭಾಳಷ್ಟು 5 ಯೋಜನೆಗಳನ್ನು ಯುವನಿಧಿ ಯೋಜನೆಗಳಾಗಿರ್ಬೋದು, 5 ಯೋಜನೆಗಳನ್ನು ತಂದು ಅದನ್ನು ನುಡಿದಂತೆ ನಡೆದಿದ್ದಾರೆ. ಅದರಿಂದ ಭಾಳಷ್ಟು ಹೆಣ್ಣುಮಕ್ಕಳಿಗೆ ಶಕ್ತಿ ಯೋಜನೆಯಿಂದ ಭಾಳಷ್ಟು ಅನುಕೂಲ ಆಗಿದೆ. ಯಾವತ್ತೂ ದೇವಸ್ಥಾನಕ್ಕೆ ಹೋಗುತ್ತಿದ್ದವರು ಮತ್ತು ಎಲ್ಲ ಕಡೆ ಟೂರಿಗೆ ಹೋಗುತ್ತಿದ್ದಂಥವರೆಲ್ಲರೂ ಕೂಡ ಅದರಿಂದ ಆ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ. ಅದೇ ರೀತಿಯಾಗಿ ಈ ಗೃಹಶಕ್ತಿ ಯೋಜನೆ ಆಗಲಿ, ಗೃಹಲಕ್ಷ್ಮಿ ಯೋಜನೆಯಿಂದ ಭಾಳಷ್ಟು ಮಹಿಳೆಯರಿಗೆ ಅನುಕೂಲ ಆಗಿದೆ. ಯಾಕಂತ ಹೇಳಿದ್ರೆ ನೌಕರಿ ಮಾಡುವವರಿಗೆ 2,000 ರೂಪಾಯಿ ಏನೂ ಅನ್ನಿಸ್ತಾ ಇರ್ಬೋದು, ಆದರೆ ನೌಕರಿ ಸಿಗದೇ ಇದ್ದಂಥವರಿಗೆ, ಮನೆಯಲ್ಲಿರುವಂಥವರಿಗೆ, ಮಕ್ಕಳ ತಾಯಿಯವರು ಮಕ್ಕಳನ್ನು ಅವಲಂಬಿಸಿದಂಥವರಿಗೆ ಭಾಳಷ್ಟು ಅನುಕೂಲ ಆಗಿದೆ. ಯಾಕೆಂದರೆ 50 ವರ್ಷ ದಾಟಿದ ನಂತರ ಅವರಿಗೆ ಸಣ್ಣ ಪುಟ್ಟ ಖರ್ಚುಗಳಿರ್ತವೆ. ಅಂದರೆ ಏನೋ ಸಣ್ಣ ಪುಟ್ಟ BP, ಶುಗರು, ರೋಗಗಳಿರ್ತವೆ. ಅದಕ್ಕೆ ಗುಳಿಗೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಮಕ್ಕಳ ಮುಂದೆ ಕೈ ಚಾಚುವಂಥ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಆ ಗೃಹಲಕ್ಷ್ಮಿ ಯೋಜನೆ ಭಾಳಷ್ಟು ಅನುಕೂಲತೆಯನ್ನು ಜನರಿಗೆ ಕಲ್ಪಿಸಿದೆ. ಅದೇ ರೀತಿಯಾಗಿ ಗೃಹಶಕ್ತಿ ಹಾಗೆ ಗೃಹಶಕ್ತಿನೂ ಕೂಡ ಮೊದಲು KSRTC ನಮ್ಮ ಉತ್ತರ ಕನ್ನಡದ ಒಂದೇ ತಗೊಂಡ್ರೆ 13.5 ಕೋಟಿ ಲಾಸ್ನಲ್ಲಿ ಹಾನಿಯಲ್ಲಿ ನಡೀತಾ ಇತ್ತು. ಆದರೆ ಇವತ್ತು 30 ಕೋಟಿ ಲಾಭದಲ್ಲಿದೆ. ಅದರಿಂದ KSRTC ಅವರು ಕೂಡ ಮುಚ್ಚುವಂಥ ಪರಿಸ್ಥಿತಿಯಲ್ಲಿದ್ದರು. ಇವತ್ತು ಅವರು ಕೂಡ ಅವರ ಕುಟುಂಬವೂ ಕೂಡ ಒಳ್ಳೆಯ ರೀತಿಯಿಂದ ನಡೀತಾ ಇದೆ. ಅದೇ ರೀತಿಯಾಗಿ ಯಾವುದೇ ಒಂದು ವಿಚಾರಗಳು ಬಂದಾಗ ವಿನಿಮಯಗಳಾಗ್ತವೆ. ಈಗ ಒಬ್ಬರಿಂದ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದದ್ದು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ. ಹಾಗಾಗಿ ದೇಶ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನುಡಿದಂತೆ ಅನ್ನಭಾಗ್ಯ, ಸಿದ್ದರಾಮಯ್ಯನವರಿಗೆ ಒಂದು ಹೇಳ್ತಾರೆ ಏನಂತ ಹೇಳಿದ್ರೆ ಅನ್ನ ಸಿದ್ದರಾಮಯ್ಯ ಅಂತೇಳಿ. ಅಂದರೆ ಎಲ್ಲರಿಗೂ ಕೂಡ ಬಡತನದಲ್ಲಿ ಯಾರು ಇರಬಾರ್ದು, ಅವರಿಗೆ ಹೊಟ್ಟೆಗೆ ಹಸು ಇರಬಾರ್ದು ಅಂತೇಳಿ ಎಲ್ಲರೂ ಕೂಡ ಇವತ್ತು ಹಸುವನ್ನು ನೆಗೆಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ DK ಶಿವಕುಮಾರ್ ಅವರು ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ. ನಿಮಗೆ ಗೊತ್ತಿರಬಹುದು, ಈಗ 1-2 ತಿಂಗಳ ಅವಧಿಯಲ್ಲಿ ಎಷ್ಟು ಕೆಲಸಗಳನ್ನು ಮಾಡಿದರು ಅಂತೇಳಿ. ಅವರು ತಮ್ಮದೇ ಆದ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಬಂದಾಗ ಅವರು ಮಂತ್ರಿಮಂಡಲ ರಚನೆ ಮಾಡಬೇಕಾದ್ರೆ, ಮಂತ್ರಿಮಂಡಲ ರಚನೆಯನ್ನು ಮಾಡಬೇಕಿದ್ರೆ ಇದೇ BJPಯವರು ಭಾಳಷ್ಟು ಮಾತಾಡಿದರು. ಇವರ ಹತ್ರ ಅಧಿಕಾರ, ಇವರು ಕುರ್ಚಿ ಅಲ್ಲಾಡ್ತದೆ, ಸಿದ್ದರಾಮಯ್ಯವರು ಅಧಿಕಾರ ಇವರಿಗೆ ಬಿಟ್ಕೊಡೋದಿಲ್ಲ, ಹಾಗೆ ಹೀಗೆ ಅಂತೇಳಿ. ಸಿದ್ದರಾಮಯ್ಯನವರು ಕೂಡ ಒಂದು ಕಿಂಚಿತ್ ಮಾತಾಡಲಿಲ್ಲ, ತಮ್ಮಷ್ಟಕ್ಕೆ ತಾವು ಬಿಟ್ಟುಕೊಟ್ಟು ಇವರಿಗೂ ಕೂಡ ಸಪೋರ್ಟನ್ನು ಮಾಡಿ 13 ಜನರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಮಾರನೇ ದಿನನೇ ಉಸ್ತುವಾರಿ ಸಚಿವರನ್ನು ನೇಮಿಸಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಉಸ್ತುವಾರಿ ಸಚಿವರನ್ನು ನೇಮಿಸಿಕೊಂಡು ಪ್ರಕೃತಿ ವಿಕೋಪದ ಬಗ್ಗೆ ಜನರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಉಸ್ತುವಾರಿಗಳನ್ನು ನೇಮಿಸಿದರು. ಇವತ್ತು UT ಖಾದರ್ ಅವರು ನಮಗೆ ಬಂದು ಹೋದರು. ಈಗ ನಮಗೆ ಸೌದಿಯವರು ಕೂಡ ಮೊನ್ನೆ ಮತ್ತೆ ಬಂದು ಹೋಗಿದ್ದಾರೆ ಅವರು ಉಸ್ತುವಾರಿ. ಈಗ ಅವರನ್ನು ನಮ್ಮ ಉತ್ತರ ಕನ್ನಡದ ಪರ್ಮನೆಂಟ್ ಉಸ್ತುವಾರಿಗಳನ್ನಾಗಿ ಮಾಡಿದ್ದಾರೆ. ಅದಕ್ಕಾಗಿ DK ಶಿವಕುಮಾರ್ ಅವರು ಕೆಲವಷ್ಟು ಯೋಜನೆಗಳು, ಮುಂದಿನಂಥ ಯೋಜನೆಗಳು, ಬೆಂಗಳೂರಲ್ಲಿ BBMP ಯೋಜನೆಗಳು, ಅವರು ಬೆಂಗಳೂರು ನಗರ ಪಾಲಿಕೆಯಲ್ಲಿ ಗೂಡಂಗಡಿಗಳಿದ್ದು ಎಷ್ಟೋ ಪಾದಚಾರಿಗಳು ಸಾವನ್ನಪ್ತಾ ಇದ್ರು. ಆದರೆ ಇವತ್ತೇನಾಗಿದೆ ಅಂತ ಹೇಳಿದರೆ ಆ ಎಲ್ಲ ಅಂಗಡಿಗಳನ್ನೆಲ್ಲ ಎಬ್ಬಿಸಿ ಇವತ್ತು ಬೆಂಗಳೂರು ಸಿಟಿಯನ್ನು ಸಿಂಗಾಪುರವನ್ನಾಗಿ ಮಾಡ್ತಾ ಇದ್ದಾರೆ.
ಅದಕ್ಕೆ ಅವರಿಗೆ ಎಲ್ಲ ಪಕ್ಷದವರು ಕೂಡ ಪಕ್ಷಾತೀತವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಹಳಷ್ಟು ಯೋಜನೆಗಳು ಇವತ್ತು ಮೊನ್ನೆ ಮತ್ತೆ ಈ ಮಕ್ಕಳು ಹಾಳಾಗಬಾರ್ದು ಅಂತೇಳಿ ಈ ಗುಟ್ಕಾವನ್ನು ಬಂದ್ ಮಾಡಲಿಕ್ಕೆ ಹೊರಟಿದ್ದಾರೆ. ತಂಬಾಕು ರಹಿತ ಆಗಿರಬೇಕು ಕರ್ನಾಟಕ ಅಂತೇಳಿ. ಹಾಗೆ ಬಹಳಷ್ಟು ಯೋಜನೆಗಳು ಟೂರಿಸಂ ಬಗ್ಗೆ, ಪ್ರವಾಸೋದ್ಯಮದ ಬಗ್ಗೆ, ಯಾಕಂತ ಹೇಳಿದ್ರೆ ನಮ್ಮದು ಪ್ರವಾಸೋದ್ಯಮ ಕ್ಷೇತ್ರ. ಆ ಪ್ರವಾಸೋದ್ಯಮ ಕ್ಷೇತ್ರದ ಇರೋದ್ರಿಂದ ನಮ್ಮ ಗೋಕರ್ಣ ಇರ್ಬೋದು, ಅಂಕೋಲ ಇರ್ಬೋದು, ಅದಕ್ಕೂ ಹೆಚ್ಚಿನ ಒತ್ತು ಕೊಟ್ಟು ಈಗಾಗಲೇ 2-3 ಮೀಟಿಂಗ್ಗಳನ್ನು ಕೂಡ ಸಭೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಎಲ್ಲ ಸಚಿವರಾದಿಯಾಗಿ ಸೇರಿಕೊಂಡು ಇವತ್ತು 13ನೇ ತಾರೀಕು ಅಧಿವೇಶನ ಕೂಡ ಒಳ್ಳೆ ರೀತಿಯಿಂದ ನಡೀತಾ ಇದೆ. ಹಾಗಾಗಿ ನುಡಿದಂತೆ ನಡೀತಾ ಇರುವಂಥ ಸರ್ಕಾರ ಅಂತಂದರೆ ಕಾಂಗ್ರೆಸ್ ಸರ್ಕಾರ. ಆಯ್ತು, ಈಗಾಗಲೇ ನೋಡಿ ನಮ್ಮ ಜಿಲ್ಲೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವ ಸ್ಥಾನವನ್ನು ಪಕ್ಕ ಜಿಲ್ಲೆಯವರು ಕೊಟ್ಟಿದ್ದಾರೆ. ಹೌದಾ? ಕೆಲವೊಂದು ನಿಮ್ಮ ಮಂತ್ರಾಲ ವೈದ್ಯರು ಈಗಾಗಲೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಕೆಲವೊಂದು ಸಭೆಯಲ್ಲಿ ಕೂಡ ಅವರ ಅನುಪಸ್ಥಿತಿಯಲ್ಲಿ ಕೆಲವೊಂದು ಜನರಿಗೆ ಅಸಮಾಧಾನವಿದೆ ಅಂತೇಳಿ ಮೇಲೆ ಗೋಚರಿಸ್ತಾ ಇದೆ. ಅದ್ರ ಬಗ್ಗೆ ತಾವು ಯಾವ ರೀತಿಯ ಅಭಿಪ್ರಾಯ? ಈಗಾಗಲೇ ಪತ್ರಿಕಾ ಹೇಳಿಕೆಯಲ್ಲಿ ಮಾಧ್ಯಮದವರು ಹೇಳಿಕೆಗಳು ಕೊಟ್ಟಿದ್ದಾರೆ. ಮಂತ್ರಾಲ ವೈದ್ಯರು ನನಗೇನು ಬೇಸರ ಇಲ್ಲ, ತಾನು 3 ವರ್ಷ ಒಳ್ಳೆ ರೀತಿಯಿಂದ ಉಸ್ತುವಾರಿ ಮೀನುಗಾರಿಕಾ ಸಚಿವರಾಗಿ ಒಳ್ಳೆ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತೇಳಿ, ಮತ್ತು ಹೈಕಮಾಂಡ್ ಮಂತ್ರಿಮಂಡಲ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೋ ಆ ರೀತಿಯಾಗಿ ನಾನು ಸರ್ಕಾರದಲ್ಲಿ ಇರ್ತೇನೆ ಅಂತ ಮೊನ್ನೆನೂ ಕೂಡ ಹೇಳಿದ್ದಾರೆ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವಷ್ಟು ಅವರು ಬೆಂಬಲಿಗರು ಅದನ್ನು ಮಾಡಲೇಬೇಕಾಗ್ತದೆ, ಯಾಕಂದರೆ ಉತ್ತರ ಕನ್ನಡಕ್ಕೆ ಸಿಗಲಿಲ್ಲ. ಕೊನೆಯ ಪಕ್ಷದಲ್ಲಿ ಅವ್ರ ಹೆಸರು ಬಂದು ಹೆಸರು ಹೊರಟು ಹೋದಕ್ಕೆ ಸ್ವಲ್ಪ ಎಲ್ಲರಿಗೂ, ನಮ್ಮ ಉತ್ತರ ಕನ್ನಡದ ಎಲ್ಲರಿಗೂ ಬೇಸರ ಆಗಿದೆ. ಆದರೆ ಅವರಿಗೆ 3 ವರ್ಷ ಅಧಿಕಾರ ಕೊಟ್ಟರೆ ಇವತ್ತು ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಅಂದರೆ ಉಪ ಸಭಾಪತಿಯ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅವರು ಒಪ್ಕೊಳ್ತಾ ಇಲ್ಲ, ತಮ್ಮ ಉಪಸಭಾಪತಿ ಬೇಡ, ತಾವು ಶಾಸಕರಾಗಿ ಕೆಲಸವನ್ನು ಮಾಡ್ತೇವೆ ಅಂತೇಳಿ. ಆದರೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಭಾಳ ಆಪ್ತರಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ದೇಶಪಾಂಡೆ ಸಾಹೇಬ್ರವರಿಗೂ ನಿನ್ನೆ ಹಿಂದಿನ ನಿಗಮ ಮಂಡಳಿಯನ್ನು ಮುಂದುವರಿಸಿದ್ದಾರೆ. ಅದೇ ರೀತಿ ಸತೀಶ್ ಅವರು ಕೂಡ ನಿಗಮ ಮಂಡಳಿಯಲ್ಲಿ ಈಗಾಗಲೇ MCA ಇದರಲ್ಲಿ KMC ಇದರಲ್ಲಿ ಇದ್ದಾರೆ. ಹಾಗಾಗಿ ಉತ್ತರ ಕನ್ನಡಕ್ಕೇನು ಎಲ್ಲ ಜಿಲ್ಲೆಗಳಂತೆ ಉತ್ತರ ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಭಾಗಕ್ಕೆ ಕಾರವಾರ ಕಾನ್ಸ್ಟಿಟ್ಯೂನ್ಸಿಗೆ ಬೇಕಷ್ಟು ಫಂಡ್ಗಳನ್ನು ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಅಂತ ಹಾಸ್ಪಿಟಲನ್ನು ಸೂಪರ್ ಸ್ಪೆಷಾಲಿಟಿಯಾಗಿ ಮಾರ್ಪಡಿಸಲು ಮೊನ್ನೆ ತಾನೇ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಸಕರಾದಂಥ ಸತೀಶ್ ಅವರು, ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಅವರು ಸೇತುವೆ ಸರ್ದಾರ್ ಅಂತ ಹೇಳಿ ಹೆಸರು ಪಡೆದವರು. ಈ ಹಿಂದೆ 50 ವರ್ಷಗಳಿಂದ ನೆನಗುದಿಗೆ ಬಿದ್ದಂಥ ಗಂಗಾವಳಿ ಮಣಿಮುಳಿ ಸೇತುವೆ ಇರ್ಬೋದು, ಕೆರವಡಿ ಸೇತುವೆ ಈಗಾಗಲೇ ಇದರಲ್ಲದೆ ಕಾರ್ಯಪ್ರವೃತ್ತವಾಗಿದೆ ಕೆಲಸ. ಹೀಗಾಗಿ ಗಂಗಾವಳಿಯಿಂದ ಬಹಳಷ್ಟು ಜನರಿಗೆ ಅನುಕೂಲವಾಗಿದೆ. ಅದೇ ರೀತಿಯಾಗಿ ಈ ಮೊನ್ನೆ 30 ಕೋಟಿ ರೂಪಾಯಿ ಇದರಲ್ಲಿ ಬೇಲೇಕೇರಿಯಿಂದ ಕಡೂರು ಅಂದರೆ ಅಘನಾಶಿನಿಯಿಂದ ಮುದ್ಗಾದವರಿಗೆ ಆ ರಸ್ತೆ ಪೂರ್ವ ರಸ್ತೆ ಬರ್ತದೆ. ಹಾಗೆಯೇ ಭಾಳಷ್ಟು ಕೆಲಸಗಳನ್ನು ಕೊಟ್ಟಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರು ಇದ್ದಾಗೂ ಕೂಡ ಭಾಳಷ್ಟು ಫಂಡ್ಸ್ಗಳನ್ನು ನಮ್ಮ ಕಾರವಾರ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಶಾಸಕರು ಕೂಡ ಭಾಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರು ಕೂಡ ದೇವರು ಅವರಿಗೆ ಸ್ವಲ್ಪ ಆರೋಗ್ಯವನ್ನು ಮುಂದಿನ ಹಂತದಲ್ಲಿ ಕೊಟ್ಟರೆ, ಅವರು ಮೊನ್ನೆನೂ ಕೂಡ ಅವರು ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ, ನನಗೆ ನಮಗೆ ಮಂತ್ರಿಯ ಸಚಿವ ಸ್ಥಾನ ಸಿಗಬೇಕಂತಿಲ್ಲ, ಡಿ ಕೆ ಶಿವಕುಮಾರ್ ಅವರ ಆಪ್ತರಾದ್ದರಿಂದ ತಾವೇ ಕೂಡ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಾರವಾರ CM ತಾನೇ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, ಕಾರವಾರ CM ಅಂತಲ್ಲ ಅದು. ಆದರೆ ತಮಗಷ್ಟು ಫಂಡ್ಸ್ಗಳನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ ಅನ್ನುವಂಥ ಭರವಸೆಯ ಮೇಲೆ ತಾವು ಇರುವುದು ಒಂದೇ, ಅವರಿರುವುದು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಯ್ತು, ಈಗಾಗಲೇ ಶಿರೂರು ಭಾಗದಲ್ಲಿ ಮಣ್ಣು ತಿರುವು ಕಾರ್ಯ ಗಂಗಾವಳಿ ಸೇತುವೆಯಲ್ಲಿ ನಡೀತಾ ಇದೆ. ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ? ಈಗಾಗಲೇ ಭಾಳಷ್ಟು ಸಿಡಿಲು ಗುಡ್ಡಕ್ಕೂ ಸಿಡಿಲು ಬಗ್ಗೆ ಗೊತ್ತಿರ್ಬೋದು. 72 ದಿನಗಳ ಕಾಲ ಅದರಲ್ಲಿ ಸತೀಶ್ ಅವರು ಭಾಳಷ್ಟು ಹೋರಾಟವನ್ನು ಮಾಡಿದ್ದಾರೆ. ಅದರಲ್ಲೂ ಜಿಲ್ಲಾಧಿಕಾರಿಗಳು ಕೂಡ ಅದರಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಏನಾಯಿತು ಅಂತ ಹೇಳಿದರೆ ಅರ್ಜುನನ ಶವ ಸಿಗಲಿಲ್ಲ. ಅಷ್ಟು 11 ಜನ ಹೋಗಿದ್ದು, ಅದರಲ್ಲಿ 9 ಶವಗಳು ಸಿಗಲಿಲ್ಲ. ಈ 2 ಶವಗಳು ಮಾತ್ರ ಸಿಗಲಿಲ್ಲ, ಇನ್ನುವರೆಗೂ ಸಿಗಲಿಲ್ಲ. 9 ಶವಗಳಲ್ಲಿ
ಇದ್ದಾರೆ ಕೇರಳದವರು, ಅಲ್ಲೂ ಕೂಡ ಅವರು ಹೆಸರುವಾಸಿಯಾಗಿದ್ದಾರೆ ಕೇರಳದಲ್ಲೂ ಕೂಡ. ಅದೇ ರೀತಿಯಾಗಿ ಈಗ ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ. ಅದು 4 ಕೋಟಿ ಟೆಂಡರ್ ಆಗಿದೆ. ಈಗಾಗಲೇ ಒಂದು 30% ಕೆಲಸ ಮುಗಿದಿದೆ. ಹಾಗೆ ಅದು ಅಂದರೆ ಅದರ ಉದ್ದೇಶ ಇಷ್ಟೇ, ಆ ಸಿರುಗುಡ್ಡ ಮತ್ತೆ ಅದನ್ನು ಗೋಡೆಯನ್ನು ಹಾಕ್ತಾ ಇದ್ದಾರೆ, ಮತ್ತೆ ಮಣ್ಣು ಕುಸಿಬಾರದು ಅಂತ. ಆದರೆ ಇದರಲ್ಲಿ ಒಂದು ಏನಂತ ಹೇಳಿದ್ರೆ IRB ಅವರು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅವ್ರ ಬಗ್ಗೆ. ಯಾಕಂದರೆ ಅದು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥದ್ದು. ಅವರು ಅದಕ್ಕೆ ಹೆಚ್ಚಿನ ಕಾಳಜಿಯನ್ನು ನಮ್ಮ ಯಾರು ಇವರಂತ ಕಾಗೇರಿಯವರು ಕೂಡ ಅದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. IRB ಕೆಲಸ ಕಂಪ್ಲೇಂಟ್, ಯಾಕಂದರೆ 7-8 ವರ್ಷಗಳಿಂದ ಅದು ಕಂಪ್ಲೇಂಟ್ ಆಗಲಿಲ್ಲ. ಇವರಿಗೂ ಮುಂದಿನ ಹಂತದಲ್ಲಿ ಆದರೂ ಅದರ ಕಂಪ್ಲೇಂಟ್ ಮಾಡಬೇಕನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಆಯಿತು ಮಂಜೇಶ್ ನಾಯ್ಕ ಅವರೇ, ಈಗ ಒಂದು ವಿಷಯಕ್ಕೆ ಸಂಬಂಧ ಈ ಕೇಂದ್ರ ಸರ್ಕಾರದ ವಿಷಯಕ್ಕೆ ಬರ್ತಾ ಇದ್ದೀನಿ ನಾನು. ಕೇಂದ್ರ ಸರ್ಕಾರದ ಏನು ರಾಮ ಮಂದಿರದಲ್ಲಿ ಏನು ಅವ್ಯವಹಾರ ನಡೆದಿದೆ, ಅದ್ರ ಬಗ್ಗೆ ತಾವ್ಯಾರ ಯಾವ ರೀತಿ ಅಭಿಪ್ರಾಯ ನೀಡ್ತೀವಿ? ಯಾಕಂತ ಕೇಳಿದ್ರು ಮೇಲೆ ಕಾಮಗಾರ್ ಖಾನೆ ಮುಂದ ಅಂತ ಹೇಳಿದ್ರಲ್ವಾ, ಅದ್ರ ಬಗ್ಗೆ ತಾವ್ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀರಿ? BJP ಸರ್ಕಾರ ಅನ್ನೋದು ದೊಡ್ಡವರ ಸರ್ಕಾರ, ವ್ಯಾಪಾರಸ್ಥರ ಸರ್ಕಾರ. ಮತ್ತೆ ಅವ್ರದ್ದು ಏನಂತ ಹೇಳಿದ್ರೆ ಹಿಂದುತ್ವವನ್ನು ಇಟ್ಟುಕೊಂಡು ಆಡಳಿತವನ್ನು ಮಾಡಿದಂಥವ್ರು. ರಾಮ ಮಂದಿರವನ್ನು ಇಟ್ಕೊಂಡು ಈಗ ಅಡ್ವಾಣಿ, ನಾವು ಸಣ್ಣವರಿರಬೇಕಾದ್ರೆ LK ಅಡ್ವಾಣಿ ಅವರು ಇಟ್ಟಿಗೆ ತಗೊಂಡು ಹೋಗಿ ಆ ಇಟ್ಟಿಗೆ ಹೋಗುವ ಇಲ್ಲಿಂದ ಹೋದ ಇಟ್ಟಿಗೆಯನ್ನು ಕೂಡ ಅದು ಕಾಣಲಿಲ್ಲ. ಅದೇ ರೀತಿಯಾಗಿ ಈಗ ದೇವಸ್ಥಾನವನ್ನು ಮಾಡಿದ್ದಾರೆ. ಆದರೆ ನಾವು ಹಿಂದೂಗಳು ಕೂಡ, ನಮಗೂ ದೇವರ ಭಕ್ತಿ, ನಾವು ದೇವರ ಹಿಂದುತ್ವವನ್ನು ಏನು ಚಾಚು ತಪ್ಪದೆ ನಡ್ಕೊಂಡು ಹೋಗುವಂಥವ್ರು. ಆದರೆ ಅವರು ತಾವೊಬ್ಬರೇ ಹಿಂದೂಗಳಂತ ಹೇಳ್ತಾ ಇದ್ದಾರೆ. ಈಗ ಮೊನ್ನೆ ಯಾವುದೋ ರಾಮ ಮಂದಿರದಲ್ಲಿ ಅನೇಕ ಅವ್ಯವಹಾರ ಆಗದೆ, ದೇವಸ್ಥಾನಗಳಲ್ಲಿ ಅಂಥ ಅವ್ಯವಹಾರಗಳು ಆಗಬಾರ್ದು. ಇನ್ನು ಮುಂದಿನ ಹಂತದಲ್ಲಾದರೂ ಕೂಡ ಅಂಥ ಅವ್ಯವಹಾರಗಳನ್ನು ಯಾರಿಂದ ತಪ್ಪಾಗಲಿ ಅದನ್ನು ಸುಧಾರಿಸ್ಕೊಂಡು ಹೋಗ್ಬೇಕನ್ನೋದು ನಮ್ಮ ಅಭಿಪ್ರಾಯ. ಆಯ್ತು, ಈಗಾಗಲೇ ನೀಟ್ ಪರೀಕ್ಷೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿದ್ದಾರೆ. ಯಾಕಂದ್ರೆ ಈ ವಿಷಯದಲ್ಲಿ ತಾವ್ಯಾವ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ? ನೋಡಿ, ಇದು ಹಿಂದುತ್ವ ಅಂತೇಳಿ ಇವತ್ತು ಎಲ್ಲ ಮಕ್ಕಳನ್ನು ಯೂತ್ಗಳನ್ನೆಲ್ಲ ಬಳಸ್ಕೊಳ್ತಾ ಇದ್ದಾರೆ. ಯಾರೋ BJP ಇವತ್ತು ನೀಟ್ ಪರೀಕ್ಷೆಯಲ್ಲಿ ಮಕ್ಕಳೆಲ್ಲ ಹೋಗಿ, ಸ್ಟೂಡೆಂಟ್ಸ್ ಎಲ್ಲ ಹೋಗಿ ರ್ಯಾಲಿ ಮಾಡಿದಾಗ, ಇಲ್ಲಿ ಡೆಲ್ಲಿಯಲ್ಲಿ ಹೋಗಿ ರ್ಯಾಲಿ ಮಾಡಿದಾಗ ಅವ್ರ ಮೇಲೆ ಪೊಲೀಸ್ ತಮ್ಮ ಪವರನ್ನು ಉಪಯೋಗಿಸಿ ಬೇಕಾಬಿಕ್ಕಿಯನ್ನಾಗಿ ಅವರಿಗೆ ಹೊಡೆದು. ಇದು ತಪ್ಪು, ಇದನ್ನು ನಾವು ಖಂಡಿಸ್ತೇವೆ. ಯಾಕಂತ ಹೇಳಿದರೆ ನೀಟು ಎಕ್ಸಾಮ್ ಆದದ್ದೇ ಮೋಸ ಆಗಿದೆ. ಅದಕ್ಕೆ ಅವರು ತಪ್ಪು ಒಪ್ಕೊಳ್ಬೇಕು. ಮಕ್ಕಳು ಬಂದು ಕ್ಷಮೆಯಾಚನೆ ಮಾಡಿ ಮುಂದಿನ ಹಂತದಲ್ಲಿ ಈ ರೀತಿಯಾಗಿ ನಾವು ಮಾಡೋದಿಲ್ಲ, ಮುಂದಿನ ಹಂತದಲ್ಲಿ ಸರಿಯಾಗಿ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಡಬೇಕಿತ್ತು. ಆದರೆ ಇವತ್ತು ಈ ನಮ್ಮ ಸ್ಟೂಡೆಂಟ್ಸಿಗೆ, ಇವತ್ತಿನ ಯುವಕರಿಗೆ ಇದು ಅರ್ಥ ಆಗಬೇಕು. ಕಾಂಗ್ರೆಸ್ ಬೇಕೋ BJP ಬೇಕೋ? ಹಿಂದೆ ಯಾವಾಗಾದರೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ರೀತಿಯಾಗಿ ಕೆಲವಷ್ಟು ನಡೆದಿರಬಹುದು. ನಡೆದಾಗ ಕ್ಷಮೆಯಾಚನೆ ಮಾಡಿ ಮುಂದಿನ ಹಂತದಲ್ಲಿ ಸುಧಾರಿಸ್ಕೊಳ್ಬೇಕು. ಎಲ್ಲರೂ ತಪ್ಪು ನಡ್ತಾರೆ, ಆ ತಪ್ಪುಗಳನ್ನು ಸುಧಾರಿಸ್ಕೊಳ್ಳೋದು ಕರ್ತವ್ಯ. ಹಾಗಾಗಿ ಈ ನೀಟ್ ಎಕ್ಸಾಮ್ಗಳೆಲ್ಲ, ಯಾಕಂದರೆ ಅದು ಡಾಕ್ಟರ್ ಅಂತ ಹೋಗುವಂಥ ನೀಟ್ ಎಕ್ಸಾಮ್, ಅದನ್ನೆಲ್ಲ ಸರಿಯಾಗಿ ಮಾಡಿ ಅದಕ್ಕೆ ಸರಿಯಾದ ವೈದ್ಯರನ್ನು ನೇಮಿಸುವಂಥ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗಾಗಲೇ ಕೇಂದ್ರ ಸರ್ಕಾರ ಏನು ಲೋಕರೋಡ್ ರೋಜ್ಗಾರ ಅಂತ ಏನು ಹೇಳಿದ್ದಲ್ವಾ, ಕೆಲಸವನ್ನು ಕೊಡ್ತೀವಿ, ವರ್ಷಕ್ಕೆ 2 ಕೋಟಿ ಕೆಲಸವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರು. ಆ ಕೆಲಸದ ವಿಷಯದಲ್ಲಿ, ಉದ್ಯೋಗ ಸೃಷ್ಟಿಯ ವಿಷಯದಲ್ಲಿ ತಾವ್ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ? ಉದ್ಯೋಗ ಸೃಷ್ಟಿಯಲ್ಲಿ ನಮ್ಮ ಮೋದಿಜಿಯವರು ಭಾಳಷ್ಟು ಭರವಸೆಯನ್ನು ಯುವಕರಿಗೆ ಕೊಟ್ಟಿದ್ದು. ನಾವು ನಿರುದ್ಯೋಗಿಯನ್ನು ಹೋಗಲಾಡಿಸ್ತೇವೆ. ನಿರುದ್ಯೋಗ ಇನ್ನುವರೆಗೂ ಹೋಗಲಿಲ್ಲ. 2 ಕೋಟಿ ಅಲ್ಲ, 2 ಲಕ್ಷ ಜನರನ್ನು ಅಪಾಯಿಂಟ್ಮೆಂಟ್ ಅವರು ಮಾಡಿಕೊಂಡಿಲ್ಲ. ಕಾರಣ ಇಷ್ಟೇ, ಅವರು ರಾಷ್ಟ್ರ ಸುತ್ತುತ್ತಾ ಇದ್ದಾರೆ ಬಿಟ್ಟರೆ ಯುವಕರಿಗಾಗಲಿ ದೇಶಕ್ಕಾಗಲಿ ಅವರಿಂದ ಯಾವುದೋ ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದರೆ ಒಳ್ಳೆ ಭಾಷಣ ಮಾಡ್ತಾರೆ, ಅದನ್ನು ಬಿಟ್ಟರೆ ಭಾಷಣದ ಒಟ್ಟಿಗೆ ಮತ್ತು ಇನ್ನುವರೆಗೂ ಮನಮೋಹನ್ ಸಿಂಗ್ರೆಲ್ಲ ಇದ್ದಾಗ ಪ್ರತಿಯೊಂದು ಮೀಟಿಂಗ್ ಆದ ನಂತರ ಮೀಡಿಯಾಕ್ಕೆ ಬರ್ತಿದ್ರು. ಇವರು ಮೀಡಿಯಾಕ್ಕೆ ಬರೋದೇ ಇಲ್ಲ, ಕಾರಣ ಏನು ಗೊತ್ತಿಲ್ಲ. ಹಾಗಾಗಿ ಮುಂದಿನ ಹಂತದಲ್ಲಿ ಈಗ ಎಲ್ಲರಿಗೂ ಮಕ್ಕಳಿಗೆ ಮೋದಿಜಿಯ ಬಗ್ಗೆ ಅಭಿಮಾನ ಇದೆ. ಈಗ ಅದರ ಅಂಧಾಭಿಮಾನ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಈಗಾಗಲೇ ನೋಡಿ ನಿಮ್ಮ ಕ್ಷೇತ್ರಕ್ಕೆ, ಕಾರವಾರ ಕೊಪ್ಪಳ ಕ್ಷೇತ್ರಕ್ಕೆ ಈಗಾಗಲೇ ನಿಮ್ಮ ಮುಂದಿನ 28ರ ಚುನಾವಣೆ ಯಾವ ರೀತಿ
ಯಾವ ರೀತಿ ರಣತಂತ್ರಗಳನ್ನು ನಾವು ನೋಡ್ತಾ ಇದ್ದೇವೆ? ಈಗಾಗಲೇ ಬಹಳಷ್ಟು ಫಂಡ್ಸ್ಗಳನ್ನು ನಮ್ಮ ಶಾಸಕರು ತಂದಿದ್ದಾರೆ. ಅದನ್ನು ಮುಂದಿಟ್ಟುಕೊಂಡು ನಾವು ಹೋಗ್ತೇವೆ. ಏಕೆಂದರೆ ಹಳ್ಳಿಯಲ್ಲೂ ಕೂಡ ರಸ್ತೆಗಳಾಗ್ತಾ ಇದ್ದಾವೆ, ಸೇತುವೆಗಳಾಗ್ತಾ ಇದ್ದಾವೆ. ಹಾಗೆಯೇ ಜನರಿಗೆ ಮುಟ್ಟುವಂಥ ಇದಾಗಲಿ ತಹಶೀಲ್ದಾರ್ ಆಫೀಸಲ್ಲಾಗಲಿ, ಯು ಆಫೀಸಲ್ಲಾಗಲಿ, ತಾಲೂಕು ಪಂಚಾಯತ್ ಆಫೀಸಲ್ಲಾಗಲಿ, ಯಾವುದೇ ಕೆಲಸ ಈ ಹೋದರೂ ಕೂಡ ಜನರಿಗೆ, ಬಡ ಜನರಿಗೆ ಕೆಲಸ ಆಗ್ತಾ ಇದೆ. ಈ ಪಿಂಚಣಿ ಇರ್ಬೋದು, ಈ ಅಂಗವಿಕಲರ ವೇತನ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆಯ ವೇತನ ಇರ್ಬೋದು, ಅದರ ಬಗ್ಗೆಲ್ಲ ಇದನ್ನು ಪಂಚ ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು, ಹಾಗೆ ನಮ್ಮ ಶಾಸಕರು ಮಾಡಿದಂಥ ಕೆಲಸಗಳನ್ನು ಮುಂದಿಟ್ಟುಕೊಂಡು, ಮಾಡಿದಂಥ ಕೆಲಸಗಳ ಮುಂದಿಟ್ಟುಕೊಂಡು ನಾವು ಚುನಾವಣೆಗೆ ರಣತಂತ್ರವನ್ನು ಈಗಾಗಲೇ ನಿಮ್ಮ ಒಂದು ಊರಿನಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಕೆಲವು ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಭಿನ್ನ ಮತ ಇದೆ. ಅದು ಯಾವ ರೀತಿ ಸಮಾಧಾನಗೊಳಿಸಿದ್ರು ತಾವು? ಯಾಕಂದರೆ ಅವರು ಯಾವ ರೀತಿ ನಂಬಿಕೆ ತಗೊಂಡಿದ್ದೀವಿ. ಈಗ ಪಕ್ಷ ಅಂದ ಮೇಲೆ, ಒಂದು ಆಡಳಿತಾರೂಢ ಪಕ್ಷ ಬಂದ ಮೇಲೆ ಎಲ್ಲರಿಗೂ ಕೂಡ ಸಮಾಧಾನ ಮಾಡಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ ಒಂದು 30% ಅಸಮಾಧಾನ ಅನ್ನೋದಂತೆ ಇದೇ ಯಾವತ್ತೂ ಇರ್ತದೆ. ಆದರೆ ಎಲ್ಲರಿಗೂ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಆದರೆ ನಮ್ಮಲ್ಲಿ ಕಾರ್ಯಕರ್ತರು ಇದ್ದಾರಲ್ಲ, ಅನುಕೂಲ ಕಾರವಾರ ಕ್ಷೇತ್ರದ ಕಾರ್ಯಕರ್ತರು ಇದ್ದಾರಲ್ಲ, ಇವತ್ತೇ ಅಂತಲ್ಲ, ಯಾವತ್ತೂ ಕೂಡ ಕಾಂಗ್ರೆಸ್ ಇದೆ. ಯಾಕಂದರೆ ನಮ್ಮಲ್ಲಿ ಇರೋರೆಲ್ಲ ಬಡವರು. ನಮ್ಮವರು ಬಡವರ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ, ದೊಡ್ಡವರ ಪಕ್ಷ ಅಂದರೆ BJP ಪಕ್ಷ. ಈಗ ನಾವು ಸಣ್ಣವರು ಇರಬೇಕಾದ್ರು ಹೇಳ್ತಿದ್ವಿ, ದೊಡ್ಡವರ ಪಕ್ಷ BJP ಪಕ್ಷ, ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಏನೂ ಭಿನ್ನಮತ ಅಂತದೇನು ಕಾಣ್ತಾ ಇಲ್ಲ. ನಮ್ಮಲ್ಲಿ ನಾವು ಒಟ್ಟೊಟ್ಟಾಗಿ ಹೋಗಿದ್ದೇವೆ. ಮತ್ತು ಕೆಲವಷ್ಟು ಅಸಮಾಧಾನ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ನಮ್ಮ ಶಾಸಕರು ಮತ್ತು ನಾವೆಲ್ಲ ಬ್ಲಾಕ್ ಕಾಂಗ್ರೆಸ್ಸರು, ಹಿರಿಯ ಪ್ರಮುಖರೆಲ್ಲ ಇದ್ದಾರೆ. ನಾವೆಲ್ಲ ಒಟ್ಟುಗೂಡಿ ಅಂಥದ್ದೇನು ಸಮಸ್ಯೆಗಳಿದ್ದರೂ ಕೂಡ ಅವರನ್ನು ಒಟ್ಟಿಗೆ ತೆಗೆದುಕೊಂಡು ಮುಂದಿನ 28ರ ಚುನಾವಣೆಗೆ ರಣತಂತ್ರವನ್ನು ನೋಡ್ತೇವೆ ಮತ್ತು ನಾವು ಗೆಲ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತೇವೆ. ಆದರೆ ಈಗಾಗಲೇ ನಿಮ್ಮ ಜಿಲ್ಲೆಗೆ ಎಷ್ಟು ಸ್ಥಾನ? ಈಗಾಗಲೇ 4 ಸ್ಥಾನವನ್ನು ಗೆದ್ದಿದ್ದೀವಿ. ಮುಂದೆ ಎಷ್ಟು ಸ್ಥಾನವನ್ನು ಗೆಲ್ಬೋದು ಅಂತ? ಮುಂದಿನ ದಿನಗಳಲ್ಲಿ ನಾವು 6 ಸ್ಥಾನಗಳನ್ನು ಗೆಲ್ತೇವೆ. ಈಗಾಗಲೇ 4 ಸ್ಥಾನಗಳನ್ನು ಗೆದ್ದಿದ್ದೇವೆ. ಒಂದು ಕ್ಷೇತ್ರ ನಮ್ಮ ಸನ್ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಈಗ ನಮ್ಮ ಕಡೆನೇ ಬಂದಿದ್ದಾರೆ. ಅವರು ಕೂಡ ಒಳ್ಳೆಯ ಕೆಲಸವನ್ನು ಮಾಡುವಂಥವ್ರು. ಅದೇ ರೀತಿ ಒಂದು ಕುಮಟಾ ಕ್ಷೇತ್ರ ನಾವು ಗೆದ್ದುಕೊಂಡ್ರೆ ಆಯಿತು. ಕುಮಟಾ ಕ್ಷೇತ್ರದಲ್ಲೂ ಕೂಡ ಈಗ ಭಾಳಷ್ಟು ರಣತಂತ್ರಗಳನ್ನು ಹೂಡ್ತಾ ಇದ್ದಾರೆ. ಹಾಗಾಗಿ ಅಲ್ಲೂ ಕೂಡ ನಾವು ಗೆಲ್ತೇವೆ. 6 ಕ್ಷೇತ್ರವನ್ನು 28ರಲ್ಲಿ ಗೆಲ್ತೇವೆ. ಮತ್ತು DK ಶಿವಕುಮಾರ್ ಅವರನ್ನು ಬಲಪಡಿಸ್ತೇವೆ ಅಂತ ಹೇಳಿ. ರಾಜ್ಯದಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು? ನೋಡಿ, ನಮ್ಮ DK ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆ ಪಂಚ ಗ್ಯಾರಂಟಿಗಳಂತಂದಾಗ ಒಂದು ಮಾತನ್ನು ಹೇಳಿದ್ರು, 136 ಸೀಟ್ಗಳನ್ನು ನಾವು ಗೆಲ್ತೇವೆ ಅಂತ ಹೇಳಿ. 136ಕ್ಕೆ 136 ಗೆದ್ದು ತೋರಿಸಿದ್ದಾರೆ. ಅದನ್ನೆಲ್ಲ ಹಿರಿಯವರು ಮಾಡ್ತಾರೆ. ನಮ್ಮ ಬ್ಲಾಕಿಗೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟದ್ದನ್ನು ನಮ್ಮ MLAಗಳನ್ನು ಗೆಲ್ಲಿಸ್ಕೊಡೋದು ನಮ್ಮ ಕೆಲಸ, ನಮ್ಮ ಕೆಲಸ. ನಮ್ಮ ತಾಲೂಕು ಬ್ಲಾಕ್ ಇರ್ಬೋದು, ನಮ್ಮ ಪ್ರಮುಖರಿರ್ಬೋದು, ಕಾರ್ಯಕರ್ತರು ಇರ್ಬೋದು, ಶೆಲ್ಗಳ ಅಧ್ಯಕ್ಷರಿರ್ಬೋದು, ಎಲ್ಲರೂ ಸೇರಿ ನಾವು ನಮ್ಮ ಶಾಸಕರನ್ನು ಕಳಿಸಿದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ, ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಅವರವರ MLAಗಳನ್ನು ಕಳಿಸಿದ್ರೆ, ಕಳಿಸಿದ್ರೆ 224 ಕ್ಷೇತ್ರವನ್ನು ಕೂಡ ನಾವೇ ಗೆಲ್ಲಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಅಭಿನಂದನೆಗಳು. ಈಗಾಗಲೇ ಮುಜಸ್ನಾಯ್ಕ ಅವರೇ, ರೈಲ್ವೆ ಹಾಂ ಅಲ್ಲ ಹಾಗೆ